ನೋಡಿ, ಮುಂಗಾರು ಕೈಕೊಟ್ಟು ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿಬಿಟ್ಟಿದೆ. ಮಳೆಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಆರಂಭ ಆಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮೋಡ ಬಿತ್ತನೆಗೆ ಚಾಲನೆ ಕೊಡಲಾಯಿತು. ಹುಬ್ಬಳ್ಳಿಯಲ್ಲಿ ಮೋಡ ಬಿತ್ತನೆ ವಿಶೇಷವಾಗಿ ವಿಮಾನಗಳಿಗೆ ಚಾಲನೆಯನ್ನ ಕೊಟ್ಟರು ಸಚಿವ ಸತೀಶ್ ಜಾರಕಿಹೊಳಿ. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಅವರಿಂದ ಚಾಲನೆಯನ್ನು ಕೊಡಲಾಯಿತು. ಇಂದಿನಿಂದ ಹಾವೇರಿ ಜಿಲ್ಲೆಯಲ್ಲಿ ವಿಶೇಷ ವಿಮಾನಗಳಿಂದ ಮೋಡ ಬಿತ್ತನೆಯನ್ನ ಮಾಡಲಾಗ್ತಾ ಇದೆ. ಹಾವೇರಿ ಜಿಲ್ಲೆಯ ಶಾಸಕರ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಕಾರ್ಯ ನಡೆದಿದೆ. ಒಂದು ತಾಸಿಗೆ 15 ಲಕ್ಷ ಖರ್ಚು ಮಾಡಿ ಒಟ್ಟು 3 ದಿನ ಮೋಡ ಬಿತ್ತನೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಒಂದು ಕಡೆ ಬರಗಾಲದ ಛಾಯೆ ಆವರಿಸಿಬಿಟ್ಟಿದೆ. ಕೃಷಿ ಮಾಡೋಕ್ಕಾಗಲ್ಲ ಅಂತ ಜನ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಅನೇಕ ಬಾರಿ ಈ ಮೋಡ ಬಿತ್ತನೆ ಕಾರ್ಯಗಳಾಗ್ತಾ ಇರುತ್ತೆ. ಈಗ ಈ ವರ್ಷ ನಡೀತಾ ಇರೋದು ಮುಂಗಾರು ಕೈಕೊಟ್ಟು ರಾಜ್ಯದಲ್ಲಿ ಈ ಬರಗಾಲದ ಛಾಯೆ ಆವರಿಸ್ಬಿಟ್ಟಿದೆಯಲ್ಲ, ಹಾಗಾಗಿ ಮಳೆಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಈ ದೃಶ್ಯವನ್ನ ನೋಡೋದೇ ಒಂದಷ್ಟು ಜನರಿಗೆ ಕ್ಯೂರಿಯಾಸಿಟಿ. ನೋಡಿ, ಯಾವ ರೀತಿಯಾಗಿ ಅಧಿಕೃತವಾಗಿ ಮೋಡ ಬಿತ್ತನೆಗೆ ಚಾಲನೆಯನ್ನ ಕೊಡಲಾಗಿದೆ ಅಂತ ಹೇಳಿ. ಹುಬ್ಬಳ್ಳಿಯಲ್ಲಿ ಮೋಡ ಬಿತ್ತನೆಗೆ ವಿಶೇಷ ವಿಮಾನಗಳಿಂದ ಚಾಲನೆಯನ್ನ ಕೊಡಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಅವರಿಂದ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಾಯಿತು. ಇದಕ್ಕೇನು ಕಡಿಮೆ ಖರ್ಚಾಗಲ್ಲ. ಮಳೆ ಬರಲಿ, ರಾಜ್ಯದ ಜನ ವಿಶೇಷವಾಗಿ ಜಿಲ್ಲೆಯಲ್ಲಿ ಮಳೆಯಾಗಲಿ ಎನ್ನುವಂಥ ಒಂದು ಉದ್ದೇಶದಿಂದ ಮೋಡ ಬಿತ್ತನೆಗೆ ಮುಂದಾಗಿರುವಂಥದ್ದು. ಇದೇನು ಕಡಿಮೆ ಖರ್ಚಾಗಿಲ್ಲ. ಒಂದು ತಾಸಿಗೆ 15 ಲಕ್ಷ ಖರ್ಚು ಮಾಡಿ 3 ದಿನ ನಡೆಸ್ತಾ ಇದ್ದಾರೆ. ಮಳೆಯಾಗಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಒಂದು ಕಾರ್ಯವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರೋದು. ಇನ್ನು ಈ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀರಿ. ಅಧಿಕೃತ ಚಾಲನೆಯನ್ನು ಕೊಡಲಾಯಿತು. ಹಾವೇರಿ ಜಿಲ್ಲೆಯ ಶಾಸಕರ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಕಾರ್ಯವನ್ನು ಮಾಡಿಸ್ತಾ ಇರೋದು. ರಾಜ್ಯದ ಜನ ನೆಮ್ಮದಿಯಿಂದಿರಬೇಕು. ಬರಗಾಲ ಆವರಿಸ್ತಾ ಇದೆ. ಮುಂದೆ ಇನ್ಯಾವ ಮಟ್ಟಿಗೆ ಹೋಗುತ್ತೋ ಗೊತ್ತಿಲ್ಲ. ಈಗಲೇ ನೀರಿಲ್ಲದೆ ಜನ ಹಾಹಾಕಾರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಅತಿಯಾದಂಥ ಮಳೆಗಳಾಗ್ತಾ ಇದೆ. ರೆಡ್ ಅಲರ್ಟ್ ಘೋಷಣೆ ಮಾಡುವಂಥ ಮಳೆ, ಶಾಲಾ ಕಾಲೇಜುಗಳು ರಜೆ ಕೊಡುವಂಥ ಮಟ್ಟಿಗೆ ಮಳೆ ಆಗ್ತಾ ಇದೆ. ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಹಾಗಾಗಿ ನೋಡಿ, ಮೋಡ ಬಿತ್ತನೆ ಕಾರ್ಯವನ್ನು ಮಾಡಲಾಗ್ತಾ ಇರೋದು. ಒಂದು ತಾಸಿಗೆ 15 ಲಕ್ಷ ಖರ್ಚಾಗ್ತಾ ಇದೆ. 15 ಲಕ್ಷದಂತೆ ಒಟ್ಟು 3 ದಿನ ಮೋಡ ಬಿತ್ತನೆಗೆ ಪ್ಲ್ಯಾನ್ ರೂಪಿಸಿರುವಂಥದ್ದು. ಆ ದೃಶ್ಯಾವಳಿಗಳಿಂದ ನೀವು ನೋಡ್ತಾ ಇದ್ದೀರಿ TV5 ಸ್ಕ್ರೀನ್ ಮೇಲೆ. ಮೋಡ ಬಿತ್ತನೆಯ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಅಧಿಕೃತವಾಗಿ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಗಂಟೆಗೆ 15 ಲಕ್ಷ ಖರ್ಚಾಗುವಂತೆ ಒಟ್ಟು 3 ದಿನ ಖರ್ಚಾದರೂ ಪರವಾಗಿಲ್ಲ, ಮಳೆಯಾಗಬೇಕು, ಬರಗಾಲ ಆವರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತು ಅಧಿಕೃತವಾಗಿ ಚಾಲನೆಯನ್ನು ಕೊಡಲಾಗಿದೆ.